ಹಾಯ್ ಫ್ರೆಂಡ್ಸ್, ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಡ. ಒಂದು ಸಾರಿ ಸಂಪೂರ್ಣವಾಗಿ ಕಲ್ಪಿಸಿ. ಇಂಡೋನೇಷಿಯಾದ ಸುಮಾತ್ರಾ ತೀರದಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಮಧ್ಯೆ ಒಂದು ದ್ವೀಪ ಸಮೂಹ, ಸಿಬೆರೂಟ್. ಅಲ್ಲ, ದಟ್ಟ ಅಡವಿಗಳ ಮಧ್ಯೆ 4000 ವರ್ಷಗಳಿಂದ ಒಂದು ಜನತೆ ಬದುಕುತ್ತಿದ್ದಾರೆ. ಹೆಸರು ಮೆಂಟವಾಯಿ. ಬೆರಗುಗಳು, ಅಡವಿ ಜಂತುಗಳು, ತೀವ್ರ ಹವಾಮಾನ ಇವೆಲ್ಲವೂ ಅವರ ದೈನಂದಿನ ಸವಾಲುಗಳು. ಆದರೆ ಅವರು ಪೂರ್ಣ ಮನಃಶಾಂತಿಯೊಂದಿಗೆ, ಪ್ರಕೃತಿಯೊಂದಿಗೆ, ಆತ್ಮಗಳೊಂದಿಗೆ, ಹಳೆಯ ಸಂಪ್ರದಾಯಗಳೊಂದಿಗೆ ಒಂದೇ ಸಮತೋಲನದಲ್ಲಿ ಬದುಕುತ್ತಿದ್ದಾರೆ. ಇಂತಹ ಜೀವನವನ್ನು ನೋಡಿದರೆ ನಮಗೆ ಆಘಾತವಾಗದಿರಲಾರದು. ಆಲೋಚನೆಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಅವರ ಸಂಪ್ರದಾಯ ಮನೆಗೆ ಉಮಾ ಅಂತ ಹೆಸರು. ಇದು ಸಾಧಾರಣ ಮನೆಯಲ್ಲ ಫ್ರೆಂಡ್ಸ್, ಇದು ಒಂದು ಬದುಕುತ್ತಿರುವ ಸತ್ತೆಯಂತಹದ್ದು. ಒಂದೇ ಕುಟುಂಬ ವಂಶದವರೆಲ್ಲ ಒಂದೇ ಉಮಾದಲ್ಲಿ ಒಟ್ಟಿಗೆ ಇರುತ್ತಾರೆ. ಮನೆಯ ನಿರ್ಮಾಣವನ್ನು ನೋಡಿದರೆ ನೀವು ನಂಬಲಾರೀರಿ. ಲೋಹದ ಮೇಕುಗಳು, ವಿದ್ಯುತ್ ಸಾಧನಗಳು, ಆಧುನಿಕ ವಸ್ತುಗಳು ಯಾವುದೂ ಬಳಸುವುದಿಲ್ಲ. ಕೈಯಿಂದ ಕತ್ತರಿಸಿದ ಮರದ ತುಂಡುಗಳನ್ನು ಸಂಕೀರ್ಣ ವಿಧಾನದಲ್ಲಿ ಜೋಡಿಸುತ್ತಾರೆ. ಪ್ರತಿ ದಂಧೆ, ಪ್ರತಿ ಮರದ ತುಂಡು ನಿಖರವಾಗಿ ಹೊಂದಿಕೊಳ್ಳುವಂತೆ ತಯಾರಿಸುತ್ತಾರೆ. ಮೇಲಿನ ಚಾವಣಿಯನ್ನು ಸಾಗೋ ಪಾಮ್ ತಳೆಗಳೊಂದಿಗೆ ನೇಯ್ದು ಕಟ್ಟುತ್ತಾರೆ. ಆ ನೇತದ ಕೆಲಸ ಬಹಳ ಕಷ್ಟ. ಇದನ್ನು ಮಾಡಲು ಇಡೀ ಸಮುದಾಯ ಒಟ್ಟಾಗಿ ತಿಂಗಳುಗಳ ಕಾಲ ಕೆಲಸ ಮಾಡುತ್ತದೆ. ಅನುಭವಜ್ಞರ ನಿರ್ಮಾಣಕಾರರು ಈ ಮನೆಗಳನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ಆದರೆ ಉಮಾದ ನಿಜವಾದ ಬಲ ಅದರ ನಿರ್ಮಾಣದಲ್ಲಲ್ಲ, ಅದರ ಕಾರ್ಯವಿಧಾನದಲ್ಲಿದೆ. ಇದು ಭೌತಶಾಸ್ತ್ರೀಯ ಲೋಕ ಮತ್ತು ಪೂರ್ವಜರ ಆತ್ಮಗಳ ಲೋಕದ ನಡುವೆ ಸಮತೋಲನವನ್ನು ಕಾಪಾಡುತ್ತದೆ. ಮನೆಯ ಕೆಳಮಹಡಿಯಲ್ಲಿ ಹಂದಿಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಆ ಹಂದಿಗಳು ಕೇವಲ ಆಹಾರಕ್ಕಾಗಲ್ಲ, ಅವರ ಧಾರ್ಮಿಕ ಆಚರಣೆಗಳಲ್ಲಿ ಮುಖ್ಯ ಭಾಗ. ಮನೆಯು ಭೂಮಿಯಿಂದ ಎತ್ತರದಲ್ಲಿರುವುದರಿಂದ ದೊಡ್ಡ ಬೆರಗುಗಳು, ಅಡವಿ ಜಂತುಗಳು, ಕೆಟ್ಟ ಆತ್ಮಗಳಿಂದ ರಕ್ಷಣೆ ಸಿಗುತ್ತದೆ. ಅವರ ನಂಬಿಕೆಯ ಪ್ರಕಾರ ಕೆಟ್ಟ ಆತ್ಮಗಳು ಭೂಮಿಗೆ ಹತ್ತಿರವಾಗಿ ಸುತ್ತುತ್ತಾ ತೊಂದರೆ ನೀಡುತ್ತವೆ. ನಿಮ್ಮ ಮನೆ ಕೇವಲ ರಕ್ಷಣೆ ನೀಡುವ ಸ್ಥಳವಲ್ಲದೆ ನಿಮ್ಮ ಆತ್ಮದೊಂದಿಗೆ ಮಾತನಾಡುವ ಮಾರ್ಗವಾಗಿದ್ದರೆ ಹೇಗಿರುತ್ತದೆ? ನೀವು ನಿಮ್ಮ ಪ್ರಸ್ತುತ ಮನೆಯನ್ನು ಬಿಟ್ಟು ಇಂತಹ ಅಡವಿ ಉಮಾದಲ್ಲಿ ವಾಸಿಸಲು ಇಚ್ಛಿಕೊಳ್ಳುತ್ತೀರಾ? ಈಗ ಸ್ವಲ್ಪ ಕಠಿಣ ವಿಷಯದ ಕಡೆಗೆ ಬರೋಣ. ಆದರೆ ಇದು ದೇಹ ಮತ್ತು ಆತ್ಮ ನಡುವಿನ ಸಂಬಂಧದ ಬಗ್ಗೆ ಆಳವಾದ ಅರಿವನ್ನು ನೀಡುತ್ತದೆ. ಸುಮಾರು 13 ವರ್ಷ ವಯಸ್ಸಿನಲ್ಲಿ ಮೆಂಟವಾಯಿ ಬಾಲಕಿಯರು ಲೋಕದಲ್ಲಿ ಅತ್ಯಂತ ಕಷ್ಟಕರ ಸಂಪ್ರದಾಯಗಳಲ್ಲಿ ಒಂದನ್ನು ಭರಿಸುತ್ತಾರೆ. ಕುಲದ ಮುಖ್ಯಸ್ಥರು ತೀಕ್ಷ್ಣವಾದ ಇಟ್ಟಿಗೆ ಮುಟ್ಟು ಮತ್ತು ಮರದ ಚಾಕುಗಳೊಂದಿಗೆ ಅವರ ಮೇಲ್ದಂತಿನ ಹಲ್ಲುಗಳನ್ನು ರುಬ್ಬಿ ಬೆಟ್ಟದ ಆಕಾರಕ್ಕೆ ಬದಲಾಯಿಸುತ್ತಾರೆ. ಯಾವುದೇ ಮಾದಕ ಔಷಧವಿಲ್ಲ, ನೋವು ಕಡಿಮೆ ಮಾಡುವ ಔಷಧಗಳಿಲ್ಲ. ಎಲ್ಲವೂ ಅವರ ಸಹನಶೀಲತೆ ಮತ್ತು ಸಮುದಾಯದಿಂದ ಬರುವ ಬೆಂಬಲದ ಮೇಲೆ ಅವಲಂಬಿತವಾಗಿರುತ್ತದೆ. ಬಾಹ್ಯಲೋಕದ ನಮಗೆ ಇದು ಸೌಂದರ್ಯಕ್ಕಾಗಿ ಮಾಡಿದ ಹಿಂಸೆಯಂತೆ ಕಾಣುತ್ತದೆ. ಆದರೆ ಮೆಂಟವಾಯಿ ಜನರ ಅರಿವು ಸಂಪೂರ್ಣವಾಗಿ ಭಿನ್ನ. ಅವರ ನಂಬಿಕೆಯ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಮಾಗ್ರೇ ಎಂಬ ಆತ್ಮ ಇರುತ್ತದೆ. ಆ ಆತ್ಮ ದೇಹವು ಅಸಹ್ಯವಾಗಿ ಅಥವಾ ಆರ್ದಿಯಾಗಿ ಅನಿಸಿದರೆ ದೇಹವನ್ನು ಬಿಟ್ಟು ಅಡವಿಗೆ ಓಡಾಡುತ್ತದೆ. ಆಧುನಿಕ ದಂತಶಾಸ್ತ್ರವು ಹೇಳಿದ್ರೂ ಈ ವಿಧಾನ ದೀರ್ಘಕಾಲ ನೋವು, ಮೂಲ್ಯ ಸಮಸ್ಯೆಗಳನ್ನು ತರುತ್ತದೆ. ಆದರೆ ಮೆಂಟವಾಯಿ ಜನನಿಗೆ ದೇಹದ ನೋವು ಆಧ್ಯಾತ್ಮಿಕ ರಕ್ಷಣೆ ಮುಂದೆ ಏನೂ ಅಲ್ಲ. ಆತ್ಮ ಓಡಾಡಿ ಮರಣಕ್ಕೆ ಹತ್ತಿರ ಮಾಡುವ ಅಪಾಯಕ್ಕಿಂತ ಜೀವನಕಾಲದ ಹಲ್ಲು ಸಮಸ್ಯೆಗಳನ್ನು ಭರಿಸುವುದೇ ಉತ್ತಮ ಎಂದು ಅವರು ಭಾವಿಸುತ್ತಾರೆ. ಇದು ನಮ್ಮನ್ನು ಆಲೋಚಿಸುವಂತೆ ಮಾಡುತ್ತದೆ ಅಲ್ಲವೇ? ನಮ್ಮ ಆಧುನಿಕ ಸೌಲಭ್ಯಗಳು ನಮ್ಮ ಆತ್ಮಗಳನ್ನು ಎಷ್ಟು ದೂರಕ್ಕೆ ದೂರ ಮಾಡುತ್ತಿವೆಯೋ? ಮೆಂಟವಾಯಿ ಜನರು ವಿಶ್ವವ್ಯಾಪಿ ಪ್ರಸಿದ್ಧರಾದ ಮತ್ತೊಂದು ವಿಷಯ ಅವರ ದೇಹದ ಮೇಲಿನ ಸಂಕೀರ್ಣ ಟ್ಯಾಟೂಗಳು. ತಲೆಯಿಂದ ಕಾಲುಗಳವರೆಗೆ ನೀಲಿ ಬಣ್ಣದ ರೇಖೆಗಳೊಂದಿಗೆ ತುಂಬಿದ ಆ ಡಿಸೈನ್ಗಳನ್ನು ನೋಡಿದರೆ ನೀವು ಮಾತುಗಳನ್ನು ಕಳೆದುಕೊಳ್ಳುತ್ತೀರಿ. ಈ ಟ್ಯಾಟೂಗಳು ಅವರಿಗೆ ಕೇವಲ ಕಲೆಯಲ್ಲ, ಜೀವನ ಚಕ್ರದಲ್ಲಿ ಅನಿವಾರ್ಯ ಭಾಗ. ವಯಸ್ಸು, ಸಾಮಾಜಿಕ ಮಟ್ಟ, ವೃತ್ತಿ ಎಲ್ಲವೂ ಸೂಚಿಸುತ್ತವೆ. 11-12 ವರ್ಷ ವಯಸ್ಸಿನಲ್ಲಿ ಕೈಗಳ ಮೇಲೆ ಆರಂಭವಾಗುತ್ತದೆ. 18 ವರ್ಷಕ್ಕೆ ಬಡಿಗಳ ಮೇಲೆ ಹಾಕುತ್ತಾರೆ. ಕೊನೆಯ ಹಂತದಲ್ಲಿ ಇಡೀ ದೇಹವನ್ನು ಟ್ಯಾಟೂಗಳೊಂದಿಗೆ ಮುಚ್ಚುತ್ತಾರೆ. ಈ ಪುರಾತನ ಸಂಪ್ರದಾಯಕ್ಕೆ ಟಿಟಿ ಅಂತ ಹೆಸರು. ಮರದ ಚಾಕುಗಳು, ತೀಕ್ಷ್ಣ ಸೂಜಿಗಳೊಂದಿಗೆ ಕಲ್ಲು ಆಧಾರಿತ ಬಣ್ಣವನ್ನು ಚರ್ಮದ ಆಳಕ್ಕೆ ಹಾಕುತ್ತಾರೆ. ಪ್ರಕ್ರಿಯೆ ನಿಧಾನವಾಗಿ, ತೀವ್ರ ನೋವಿನೊಂದಿಗೆ ಇರುತ್ತದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳಲು ವರ್ಷಗಳು ತೆಗೆದುಕೊಳ್ಳಬಹುದು. ಈ ಟ್ಯಾಟೂಗಳು ವ್ಯಕ್ತಿಯ ಗುರುತು ಮತ್ತು ಪ್ರಕೃತಿಯೊಂದಿಗಿನ ವೈಯಕ್ತಿಕ ಸಾಮೂಹಿಕ ಸಂಬಂಧವನ್ನು ಸೂಚಿಸುತ್ತವೆ. ಇದನ್ನು ಅರಾಚ್ ಸಬುಲುಂಗಾನ್ ಅಂತ ಕರೆಯುತ್ತಾರೆ. ವಿವಿಧ ಪ್ರದೇಶಗಳು, ಜಾತಿಗಳ ನಡುವೆ ಡಿಸೈನ್ಗಳು, ಪ್ರೇರಣೆಗಳು ಭಿನ್ನವಾಗಿರುತ್ತವೆ. ರಕ್ಷಣೆ, ಗುರುತು ಅಥವಾ ಹಳೆಯ ನೆನಪುಗಳು ಏನಾದರೂ ಸೂಚಿಸಬಹುದು. ನಿಮ್ಮ ದೇಹದ ಮೇಲೂ ಏನಾದರೂ ಟ್ಯಾಟೂ ಇದೆಯಾ? ಅದರ ಹಿನ್ನೆಲೆ ಕಥೆಯನ್ನು ಕಾಮೆಂಟ್ಗಳಲ್ಲಿ ಖಂಡಿತವಾಗಿ ಹಂಚಿಕೊಳ್ಳಿ. ಫ್ರೆಂಡ್ಸ್,
ಮೆಂಟವಾಯಿ ಸಮಾಜ ವ್ಯವಸ್ಥೆ ಕೆಲವು ಕಠಿಣ ನಿಯಮಗಳ ಮೇಲೆ ನಡೆಯುತ್ತದೆ. ಆಧುನಿಕ ಲೋಕದಲ್ಲಿ ಇಂತಹವುಗಳನ್ನು ಪಾಲಿಸುವುದು ದಾದಾಪು ಅಸಾಧ್ಯ. ಇದು ಅವರ ಆಧ್ಯಾತ್ಮಿಕ ಗುರುಗಳು ಸಿಕೆರೇಯಿ ಜೀವನ ಬಹಳ ಕಠಿಣವಾಗಿರುತ್ತದೆ. ಸಿಕೆರೇಯಿಯಾಗಲು ಅಸಾಧಾರಣ ತ್ಯಾಗಗಳನ್ನು ಮಾಡಬೇಕು. ಸಾಮಾನ್ಯ ಸಮಾಜದಿಂದ ಶಾಶ್ವತವಾಗಿ ಬೇರ್ಪಡಬೇಕು. ಆಚರಣೆಗಳ ಸಮಯದಲ್ಲಿ ತಿಂಗಳುಗಳ ಕಾಲ ಮಾತ್ರ ಭಾರ್ಯೆಯೊಂದಿಗೆ ರೊಮ್ಯಾಂಟಿಕ್ ಸಂಬಂಧ ಪೂರ್ಣ ನಿಷೇಧ. ಕಬೀಲು ಜನರು ಹೇಳುತ್ತಾರೆ, ಆ ಪವಿತ್ರ ಕಾಲದಲ್ಲಿ ಭಾರ್ಯೆಯನ್ನು ಸಹೋದರಿಯಂತೆ ಭಾವಿಸಬೇಕು. ಇದು ಕೇವಲ ಮೊದಲ ಅಡಿಯಷ್ಟೇ. ಅಡವಿಯಲ್ಲಿ ರುಚಿಕರ ಅಡವಿ ಹಂದಿಗಳು, ಮುಂಗಿಗಳ ಮಾಂಸ ತಿನ್ನುವುದು ನಿಷೇಧ. ಮರದ ಬೆನ್ನೆಯಿಂದ ಮಾಡಿದ ಸಂಪ್ರದಾಯ ಲಂಗೋಟ್ ಮಾತ್ರ ಧರಿಸಬೇಕು. ವರ್ಷಗಳ ಕಾಲ ದೇಹದಾದ್ಯಂತ ಟ್ಯಾಟೂಗಳನ್ನು ಹಾಕಿಕೊಳ್ಳಬೇಕು. ಯಾಕೆ ಯಾರಾದರೂ ಇಂತಹ ಕಠಿಣ ನಿಯಮಗಳನ್ನು ಸ್ವಯಂಚಲಿತವಾಗಿ ಅಂಗೀಕರಿಸುತ್ತಾರೆ? ಏಕೆಂದರೆ ತಮ್ಮ ಸ್ವಂತ ಸುಖಗಳು, ಸೌಲಭ್ಯಗಳನ್ನು ತ್ಯಜಿಸಿ ಸಿಕೆರೇಯಿಗಳು ಇಡೀ ಸಮಾಜದ ಶ್ರೇಯಸ್ಸಿಗಾಗಿ ಪೂರ್ಣವಾಗಿ ಸಮರ್ಪಿತಲಾಗುತ್ತಾರೆ. ಈ ತ್ಯಾಗಗಳು ಸಮಾಜಕ್ಕೆ ಎಷ್ಟು ದೊಡ್ಡ ಪ್ರೇರಣೆಯಾಗುತ್ತವೆಯೋ ನೋಡಿ. ಮೆಂಟವಾಯಿ ಸಮಾಜದಲ್ಲಿ ವಿವಾಹ ಇನ್ನಷ್ಟು ಆಸಕ್ತಿಕರವಾಗಿರುತ್ತದೆ. ಇಲ್ಲಿ ರೊಮ್ಯಾಂಟಿಕ್ ಪ್ರೀತಿಗೆ ಅಥವಾ ವೈಯಕ್ತಿಕ ಇಷ್ಟಕ್ಕೆ ಸ್ಥಾನ ಇಲ್ಲ. ವಿವಾಹ ಎರಡು ಜಾತಿಗಳ ನಡುವಿನ ಸಂಕೀರ್ಣ ಆರ್ಥಿಕ ವಹಿವಾಟು. ಪ್ರಧಾನ ಮಾರಾಟ ವಸ್ತು ಅರ್ಧ ಅಡವಿ ಹಂದಿಗಳು. ಇದನ್ನು ಅಲ್ಗಾತೋಗಾ ಅಂತ ಕರೆಯುತ್ತಾರೆ. ಪೆಳ್ಳಿಗೂಡನ ಕುಟುಂಬವು ಪೆಳ್ಳಿಕೂಟೂರಿನ ಕಡೆಗೆ ಕನಿಷ್ಠ ಪಾಂಚು ಅಥವಾ ಅದಕ್ಕಿಂತ ಹೆಚ್ಚು ಹಂದಿಗಳನ್ನು ಕೊಡಬೇಕು. ಅದರೊಂದಿಗೆ ಲೋಹದ ದೊಡ್ಡ ತಟ್ಟೆಗಳು, ಸಂಪ್ರದಾಯ ವಸ್ತ್ರಗಳೂ ಕೂಡ. ಆ ಹಂದಿಗಳು ಸಾಧಾರಣ ಪಶುಗಳಲ್ಲ, ಅರ್ಧ ಅಡವಿ ಸ್ಥಿತಿಯಲ್ಲಿರಬೇಕು. ಸಂಪೂರ್ಣವಾಗಿ ಬೆಳೆಸಿದ ಹಂದಿಗಳನ್ನು ಆಧ್ಯಾತ್ಮಿಕವಾಗಿ ಕಡಿಮೆ ಮಟ್ಟದಲ್ಲಿ ಭಾವಿಸುತ್ತಾರೆ. ಅವುಗಳನ್ನು ವಿವಾಹ ವಹಿವಾಟುಗಳಿಗೆ ಅಂಗೀಕರಿಸುವುದಿಲ್ಲ. ಆದ್ದರಿಂದ ಅವರು ಹಂದಿಗಳನ್ನು ಅಡವಿಯಲ್ಲಿ ಸ್ವತಂತ್ರವಾಗಿ ಸುತ್ತಲುಕೊಳ್ಳುತ್ತಾರೆ. ಅವುಗಳು ತಮಗೆ ತಾವು ಆಹಾರ ಹುಡುಕಿಕೊಳ್ಳುತ್ತವೆ. ಇದು ಅವುಗಳನ್ನು ಹಿಡಿಯುವುದನ್ನು ಕಷ್ಟಕರಗೊಳಿಸುತ್ತದೆ, ಆದರೆ ಆಧ್ಯಾತ್ಮಿಕ ಶಕ್ತಿ ಬರುತ್ತದೆ ಎಂದು ನಂಬುತ್ತಾರೆ. ಕೊಡುವ ಲೋಹದ ತಟ್ಟೆಗಳು ಉಮಾಮನೆಯ ಗೋಡೆಗಳ ಮೇಲೆ ಝಂಕಾರ ಮಾಡುತ್ತವೆ. ಕುಟುಂಬದ ಸಂಪತ್ತು, ಯಶಸ್ವಿ ಸಂಬಂಧಗಳ ಸ್ಥಿರ ಚಿಹ್ನೆಯಾಗಿ. ಅವು ಸಾಮಾಜಿಕ ಮಟ್ಟದ ಪ್ರತೀಕಗಳು. ಇಡೀ ವಿಸ್ತರಣೆಯ ಕುಟುಂಬ ಈ ಬೆಲೆಯನ್ನು ಚುಕ್ತಾಯಿಸುವಲ್ಲಿ ಭಾಗವಹಿಸುತ್ತದೆ. ಆದ್ದರಿಂದ ವಿವಾಹ ವೈಯಕ್ತಿಕ ನಿರ್ಧಾರವಲ್ಲದೆ ಸಾಮೂಹಿಕ ಹೂಡಿಕೆಯಾಗುತ್ತದೆ. ಇದರಿಂದ ವಿಚ್ಛೇದನೆಗಳು ಬಹಳ ಅಪರೂಪ. ಏಕೆಂದರೆ ಬೇರ್ಪಡುವುದು ಎಂದರೆ ಕೊಟ್ಟ ಬೆಲೆಯನ್ನು ಮರಳಿಕೊಡುವುದು, ಎರಡು ಜಾತಿಗಳ ನಡುವಿನ ಆರ್ಥಿಕ ಸಂಬಂಧಗಳು ಒಡೆಯುವುದು. ಮಂಡವಾಯಿ ಜನರು ಲೋಕದಲ್ಲಿ ಅತ್ಯಂತ ಸಂಕೀರ್ಣ ಮಾಯಾ ವ್ಯವಸ್ಥೆಗಳಲ್ಲಿ ಒಂದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಣ್ಣ ಸಣ್ಣ ಕ್ರಿಯೆಗಳಿಗೂ ಆಳವಾದ ಆಧ್ಯಾತ್ಮಿಕ ಪರಿಣಾಮಗಳಿವೆ. ಉದಾಹರಣೆಗೆ, ಭಾರ್ಯೆ ಗರ್ಭಿಣಿಯಾಗಿದ್ದರೆ ಡೋಂಗಿಯಾ ಅಂದರೆ ನಾವು ತಯಾರಿಸುವುದು ಕಠಿಣವಾಗಿ ನಿಷೇಧ. ಉಲ್ಲಂಘಿಸಿದರೆ ಹುಟ್ಟುವ ಮಗುವಿಗೆ ಇಡೀ ಸಮಾಜಕ್ಕೆ ಭಯಂಕರ ಪರಿಣಾಮಗಳು ಬರುತ್ತವೆ ಎಂದು ನಂಬುತ್ತಾರೆ. ಇದರಲ್ಲಿನ ತರ್ಕ ಸಹಾನುಭೂತಿ ಮಾಯ. ಸಮಾನ ಕ್ರಿಯೆಗಳು ಸಮಾನ ಫಲಿತಾಂಶಗಳನ್ನು ನೀಡುತ್ತವೆ. ನಾವು ತಯಾರಿಕೆಯಲ್ಲಿ ಮರದ ತೊಟ್ಟಿಯನ್ನು ಖಾಲಿ ಮಾಡುತ್ತಾರೆ. ಗರ್ಭವು ಹೊಸ ಜೀವನದೊಂದಿಗೆ ತುಂಬುತ್ತದೆ. ಖಾಲಿ ಮಾಡುವುದು ಗರ್ಭಪಾತದ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಭಯಪಡುತ್ತಾರೆ. ಮಂಟವಾಯಿ ಜನರು ಸಾಗೋ ಪಾಮ್ ಮರವನ್ನು ಸಾಕಣೆಯಲ್ಲಿ ಅಸಾಧಾರಣ ಕೌಶಲ್ಯವನ್ನು ಸಂಪಾದಿಸಿದ್ದಾರೆ. ಒಂದು ಪಕ್ವ ಸಾಗೋ ಮರ ಒಂದು ಕುಟುಂಬಕ್ಕೆ ಸುಮಾರು 6 ತಿನ್ನಲ ಕ್ಯಾಲೋರಿಗಳನ್ನು ನೀಡುತ್ತದೆ. ಮರದ ತೊಟ್ಟಿಯನ್ನು ಕೊಂದು ಒಳಗಿನ ಭಾಗವನ್ನು ಗೊಜ್ಜೆಯಂತೆ ಮಾಡಿ ನದಿ ನೀರಿನೊಂದಿಗೆ ಕೊಳಕು ಬಿಕ್ಕಿ ಸ್ಟಾರ್ಚ್ ಅನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ನಿಜವಾದ ಪೋಷಕಾಹಾರ ಅಲ್ಲಿಯೇ ಮುಗಿಯುವುದಿಲ್ಲ. ಮರದ ಉಳಿದ ಭಾಗ ಕುಳಿರುತ್ತಾ ಸಾಗೋ ಬಾಣೆಗಳಿಗೆ ಆಹಾರವಾಗುತ್ತದೆ. ಆ ದಪ್ಪ ಲಾರ್ವಾಗಳನ್ನು ಅವರು ಸಂಗ್ರಹಿಸಿ ತಿನ್ನುತ್ತಾರೆ. ಬಾಹ್ಯಲೋಕವು ಅವುಗಳನ್ನು ವಿಚಿತ್ರವಾಗಿ ನೋಡುತ್ತದೆ, ಆದರೆ ಅವುಗಳು ಪ್ರೋಟೀನ್, ಆರೋಗ್ಯಕರ ಕೊಬ್ಬುಗಳೊಂದಿಗೆ ತುಂಬಿದ ಆಹಾರ. ಸಾಗೋ ಧೂಳಿಯ ಲೋಪವನ್ನು ಪೂರ್ಣವಾಗಿ ತುಂಬುತ್ತವೆ. ಕೆಲವೊಮ್ಮೆ ಅವುಗಳನ್ನು ಅಲಾಗೆ ತಿನ್ನುತ್ತಾರೆ, ಕೆಲವೊಮ್ಮೆ ಆಗುದಾನದ ಮೇಲೆ ಬೆಂದು ತಿನ್ನುತ್ತಾರೆ. ಮಂಟವಾಯಿ ಜನರು ಮತ್ತೊಂದು ಆಶ್ಚರ್ಯಕರ ವಿಷಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಂದು ಶಕ್ತಿವಂತವಾದ ನೈಸರ್ಗಿಕ ವಿಷವ್ಯವಸ್ಥೆ. ಅವರ ವಿಷ 3 ಸಸ್ಯಗಳ ಮಿಶ್ರಣ. ಮೊದಲನೆಯದು ನರಗಳ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ನ್ಯೂನುಟಾಕ್ಸಿನ್ ಹೊಂದಿರುವ ಸಸ್ಯ. ಎರಡನೆಯದು ರೋಟೆನೋನ್ ಸಂಯೋಜನೆಗಳಿರುವ ಸಸ್ಯ. ಇದು ವಿಷದ ಪರಿಣಾಮವನ್ನು ಹೆಚ್ಚಿಸುತ್ತದೆ. ಮೂರನೆಯದು ಮೆಣಸು. ಇದು ರಕ್ತನಾಳಗಳನ್ನು ವಿಸ್ತರಿಸಿ ವಿಷವನ್ನು ತ್ವರಿತವಾಗಿ ದೇಹಾದ್ಯಂತ ಹರಡುತ್ತದೆ. ಅದ್ಭುತವಾದ ವಿಷಯ ಏನೆಂದರೆ, ಈ ವಿಷ ಜಂತುವಿನ ಹೊಟ್ಟೆಯಲ್ಲಿನ ಆಮ್ಲದಲ್ಲಿ ನಾಶವಾಗುತ್ತದೆ. ಆದ್ದರಿಂದ ಬೇಟೆಯಾಡಿದ ಜಂತುವಿನ ಮಾಂಸ ಮನುಷ್ಯರಿಗೆ ಸಂಪೂರ್ಣವಾಗಿ ಸುರಕ್ಷಿತ. ಗುರಿಗೆ ಮಾತ್ರ ಪ್ರಮಾದಕಾರಿ, ತಿನ್ನುವವರಿಗಲ್ಲ. ಅವರ ವಿವಾಹ ಆಚರಣೆಗಳು ಕೂಡ ಬಹಳ ವಿಶಿಷ್ಟ. ವಿವಾಹವನ್ನು ಅವರು ಇಬ್ಬರ ವೈಯಕ್ತಿಕ ನಿರ್ಧಾರವಲ್ಲದೆ ಒಂದು ಬ್ರಹ್ಮಾಂಡೀಯ ಸಂಘಟನೆಯಂತೆ ನೋಡುತ್ತಾರೆ. ಇದಕ್ಕಾಗಿ ಪಾಂಗುರೇಯಿ ಎಂಬ ಹಲವು ದಿನಗಳ ಸಮಾರಂಭ ನಿರ್ವಹಿಸುತ್ತಾರೆ.
ಮೊದಲು ಪಸಿಬಿಟ್ ಎಂಬ ಆಧ್ಯಾತ್ಮಿಕ ಶುದ್ಧೀಕರಣ ನಡೆಯುತ್ತದೆ. ಸಿಕೇರೇಯಿ ಎಂಬ ಆಧ್ಯಾತ್ಮಿಕ ನಾಯಕನು ಉಮಾಮನೆಯ ಪ್ರತಿ ಕೋಣೆಯನ್ನು ಸುತ್ತಿ ಕೆಟ್ಟ ಆತ್ಮಗಳನ್ನು ಓಡಿಸುತ್ತಾನೆ. ಆನಂತರ ಉಲಿಯಾಟ್ ಮನ್ಯಾಂಗ್ ಈಗಲೇ ನೃತ್ಯ. ಇದರಲ್ಲಿ ಭಾಗವಹಿಸುವವರು ಕೈಗಳನ್ನು ರೆಕ್ಕೆಗಳಂತೆ ತೆರೆಯುತ್ತಾ ನೃತ್ಯ ಮಾಡುತ್ತಾರೆ. ಗ್ರದ್ದ ಆತ್ಮನನ್ನು ಆಹ್ವಾನಿಸಿ ಹೊಸ ದಂಪತಿಗೆ ರಕ್ಷಣೆ ಆಶೀರ್ವಾದ ಕೋರುತ್ತಾರೆ. ಪ್ರತಿ ಜಂತು ನೃತ್ಯ ಒಂದು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಮೆಂಟಾವಾಯಿ ಜನರ ಬಗ್ಗೆ ಅತ್ಯಂತ ಆಶ್ಚರ್ಯಕರ ವಿಷಯ, ಅವರು ತಮ್ಮ ಪುರಾತನ ಸಂಸ್ಕೃತಿಯನ್ನು ಕಾಪಾಡಿಕೊಂಡೇ ಆಧುನಿಕ ಲೋಕದಲ್ಲಿ ಬದುಕುತ್ತಿದ್ದಾರೆ. 1954ರಲ್ಲಿ ಇಂಡೋನೇಷ್ಯಾ ಸರ್ಕಾರ ಅವರ ಸಂಪ್ರದಾಯ ಧರ್ಮದ ಮೇಲೆ ನಿಷೇಧ ಹಾಕಿತು. ಪವಿತ್ರ ವಸ್ತುಗಳನ್ನು ವಶಪಡಿಸಿಕೊಂಡು ದಹಿಸಿದರು. ಆಧುನಿಕ ವಸ್ತ್ರಗಳನ್ನು ಧರಿಸಬೇಕೆಂದು ಒತ್ತಾಯ ಮಾಡಿದರು. ಹಲವರು ಅಧಿಕೃತ ದಾಖಲೆಗಳಲ್ಲಿ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಆಗಿ ನೋಂದಣಿ ಮಾಡಿಕೊಳ್ಳಬೇಕಾಯಿತು. ಆದಾಗ್ಯೂ ಅವರು ತಮ್ಮ ಸಂಸ್ಕೃತಿಯನ್ನು ಕಳೆದುಕೊಳ್ಳಲಿಲ್ಲ. ಬಾಹ್ಯ ಲೋಕದಲ್ಲಿ ಒಂದು ರೂಪ ತೋರಿಸಿ ಒಳಗೆ ತಮ್ಮ ಸಂಪ್ರದಾಯಗಳನ್ನು ಮುಂದುವರಿಸಿದರು. ಯುವಕರು ಅಡವಿ ಉಮಾಗಳು ಮತ್ತು ತೀರದ ಗ್ರಾಮಗಳ ನಡುವೆ ಬದುಕುತ್ತಾ ಸಂಪ್ರದಾಯ ಮತ್ತು ಆಧುನಿಕತೆ ಎರಡನ್ನೂ ಕಲಿಸಿ ಮುಂದೆ ಸಾಗುತ್ತಿದ್ದಾರೆ. ಡಿಜಿಟಲ್ ಮೀಡಿಯಾ ಪರ್ಯಟಕರನ್ನು ಬಳಸಿ ತಮ್ಮ ಸಂಸ್ಕೃತಿಯನ್ನು ಲೋಕಕ್ಕೆ ತೋರಿಸುತ್ತಿದ್ದಾರೆ. ಅದೇ ಸಮಯದಲ್ಲಿ ಪವಿತ್ರ ಅಂಶಗಳನ್ನು ಜಾಗ್ರತೆಯಿಂದ ಕಾಪಾಡುತ್ತಿದ್ದಾರೆ. ಸಿಕೇರೇಯಿಗಳನ್ನು ಮಾರ್ಗದರ್ಶಕರನ್ನಾಗಿ ಮಾಡಿ ಸಮಾಜಕ್ಕೆ ಸ್ಥಿರ ಆದಾಯವನ್ನು ಸೃಷ್ಟಿಸುತ್ತಿದ್ದಾರೆ. ಮೆಂಟಾವಾಯಿ ಜನರು ಒಂದು ಗొప్ప ವಿಷಯವನ್ನು ಸಾಬೀತುಪಡಿಸಿದ್ದಾರೆ. ಪುರಾತನ ಜ್ಞಾನ ಮತ್ತು ಆಧುನಿಕ ಜೀವನ ಒಟ್ಟಿಗೆ ಇರಬಹುದು. ಅವರು ಪ್ರಕೃತಿ, ಆರೋಗ್ಯ, ಜೀವಶಾಸ್ತ್ರ, ಸಮಾಜ ಜೀವನ ವಿಧಾನದಂತಹ ಅನೇಕ ಕ್ಷೇತ್ರಗಳಲ್ಲಿ ಅದ್ಭುತ ಪರಿಹಾರಗಳನ್ನು ಕಂಡುಹಿಡಿದಿದ್ದಾರೆ. ನಾವು ಹೇಳಿದ ಈ ವಿಷಯಗಳು ಅವರ ಜ್ಞಾನಸಾಗರದಲ್ಲಿ ಒಂದು ಸಣ್ಣ ಭಾಗ ಮಾತ್ರ. ಪ್ರತಿ ಆಚರಣೆ, ಪ್ರತಿ ನಂಬಿಕೆ ಒಂದು ದೊಡ್ಡ ವ್ಯವಸ್ಥೆಯ ಭಾಗ. ಸಾವಿರಾರು ವರ್ಷಗಳಿಂದ ಅವರನ್ನು ನಿಲ್ಲಿಸಿರಿಸಿದ ವ್ಯವಸ್ಥೆ. ಆದರೆ ನಿಮಗೆ ಮೆಂಟಾವಾಯಿ ಜೀವನದಲ್ಲಿ ಯಾವ ವಿಷಯ ಹೆಚ್ಚು ಆಶ್ಚರ್ಯ ಮೂಡಿಸಿತು? ಕಮೆಂಟ್ಗಳಲ್ಲಿ ಖಂಡಿತವಾಗಿ ಹೇಳಿ.